ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಮ್ಮ ಗಿಡದಲ್ಲೇ ಬೆಳೆದಿರೋ ಅಂಥ ಬದನೆಕಾಯಿನ ಕಿತ್ಕೊಬಂದು ಮೊಸರು ಹುಳಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹೌದು, ಬದನೆಕಾಯಿಂದನೂ ಸಹ ಮೊಸರು ಹುಳಿ ಮಾಡ್ಬೋದು. ಸೊ ಇದು ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಎಲ್ಲ ಬದನೆಕಾಯಿನೂ ಕಿತ್ಕೊಬಂದು ಅದನ್ನ ವಾಶ್ ಮಾಡಿ ಒಂದು ಸ್ವಲ್ಪ ದೊಡ್ಡದಾಗಲೇ ಅದರಲ್ಲಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸೊ ನೋಡ್ಬೋದು ಫ್ರೆಂಡ್ಸ್, ಯಾವ ರೀತಿ ನಾನು ಬೆಳೆದಿರೋ ಬದನೆಕಾಯಿದು. ಸೊ ನಾವೇ ಬೆಳೆದಿರೋ ಅಂಥ ತರಕಾರಿಗಳನ್ನ ಅಡುಗೆ ಮಾಡಿ ಊಟ ಮಾಡೋದಿದೆಯಲ್ಲ, ಅದ್ರ ಖುಷಿನೇ ಬೇರೆ ಇರುತ್ತೆ. ಸೊ ನೋಡಿ, ಇದು ಎಷ್ಟು ಚೆನ್ನಾಗಿ ಗುಂಡ್ಗುಂಡಕ್ಕೆ ಎಷ್ಟು ದೊಡ್ಡದಾಗಿ ಬಂದಿದೆ. ಸೊ ಈ ಥರ ಬದನೆಕಾಯಿಗಳನ್ನ ಇದೆ. ಇದು ಕಪ್ಪು ಬದನೆ. ಈ ಗಿಡ ಬರುತ್ತೋ ಇಲ್ವೋ ಅಂದ್ಕೊಂಡಿದ್ದೆ, ಆದರೆ ಈ ಗಿಡ ತುಂಬ ಚೆನ್ನಾಗಿ ಬಂದಿದೆ. ಸೊ ಈ ರೀತಿ ನೀವು ಬೇಕಾದ್ರೆ ಇದನ್ನು ಟ್ರೈ ಮಾಡಿದ್ರೆ, ನೀವು ಮಾಡಬೇಕಾದ್ರೆ ಬದನೆಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಸೊ ನಾನು ಖುಷಿಗೆ ತುಂಬ ದೊಡ್ಡದಾಗಿ ಕಟ್ ಮಾಡಿಬಿಟ್ಟಿದ್ದೀನಿ. ಅದೇನಪ್ಪ ಅಂದರೆ, ಇದು ಪ್ಯೂರ್ ಆರ್ಗ್ಯಾನಿಕ್ ಬದನೆಕಾಯಿ ಆಗಿರೋದ್ರಿಂದ ಇವು ಬೇಗ ಎಣ್ಣೆಯಲ್ಲಿ ಅಲ್ಲೇ ನಾವು ಫ್ರೈ ಮಾಡಬೇಕಾದ್ರೆ ತುಂಬ ಬೇಗ ಮೆಲ್ಟ್ ಆಗೋಗ್ಬಿಡುತ್ತೆ. ಸೊ ಆ ಕಾರಣಕ್ಕೆ ಎಲ್ಲ ಫುಲ್ ಮಿಕ್ಸ್ ಆಗೋಗ್ಬಿಟ್ರೆ ಸಿಗೋಲ್ಲ ಕೈಗೆ ಅಂತ ನಾನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿದ್ದೀನಿ. ಸೊ ಇಲ್ಲಿ ನಾನು ಒಂದು ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಅದಕ್ಕೆ ಸಾಂಬಾರು ಪುಡಿ, ಆಮೇಲೆ ಚೂರು ಅರಿಶಿನ, ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದನ್ನ ಅದಕ್ಕೆ ಜಸ್ಟ್ ಒಂದು ಕೋಟೆಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಸೊ ಎಲ್ಲ ಬದನೇನೂ ಸಹ ಮೊಸರು ಹುಳಿ ಮಾಡೋದಕ್ಕೆ ಕೋಟೆಡ್ ಮಾಡಿ ಈ ರೀತಿ ಆಯ್ತದು ಫೈನಲಿ. ಸೊ ಇದಕ್ಕೇನು ಮಾಡಬೇಕು ಅಂದರೆ, ನೆಕ್ಸ್ಟು ನಾವು ಒಂದು ಕಡಾಯಿನ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಅದರಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದನ್ನು ಅದರಲ್ಲಿ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ಅದನ್ನು ನಾವು ಫ್ರೈ ಮಾಡಬೇಕಾದ್ರೆ ಫ್ರೆಂಡ್ಸ್, ಇದನ್ನು ನಾವು ಹಾಫ್ ಫ್ರೈ ಮಾಡ್ಕೋಬೇಕು. ಯಾಕಂದರೆ ನಾವು ಇದನ್ನು ನೆಕ್ಸ್ಟು ಇದ್ರ ಮಸಾಲ ಒಳಗೂ ಸಹ ಹಾಕೋದ್ರಿಂದ. ಸೊ ಜಸ್ಟ್ ಒಂದು ಶಾಲೋ ಹಾಫ್ ಫ್ರೈ ಮಾಡಿಕೊಂಡ್ರೆ ಸಾಕು. ಸೊ ಇದನ್ನು ಜಾಸ್ತಿ ಅಳ್ಳಾಡಿಸೋ ಅವಶ್ಯಕತೆಯೂ ಏನಿರಲ್ಲ. ಇದು ಒಂದು ಸ್ವಲ್ಪ ಹಾಫ್ ಫ್ರೈ ಮತ್ತು ಸ್ಟೀಮಲ್ಲಿ ಆದರೆ ಸಾಕಾಗುತ್ತೆ ನಮಗೆ. ಸೊ ಈ ಥರ ಬದನೆಕಾಯಿ ಮೊಸರು ಹುಳಿ ನೀವೇನಾದ್ರು ಟ್ರೈ ಮಾಡಿದ್ದೀರಾ? ಯಾವತ್ತಾದ್ರು ಮಾಡಿದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಸೊ ಈಗ ನಾನು ಇದನ್ನು ಎಲ್ಲ ಈ ಥರ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಆಯಿಲ್ ಎಲ್ಲ ಕಡೆಯೂ ಮಿಕ್ಸ್ ಆಗಬೇಕಲ್ಲ. ಸೊ ಆ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ಒಂದು ಜಸ್ಟ್ ಒಂದು 10 ಮಿನಿಟ್ಸ್ಗಿಂತನೂ ಕಮ್ಮಿನೇ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಮಸಾಲೆಗೆ ತೆಂಗಿನಕಾಯಿ ತುರ್ಕೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು, ಸೊ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಇಲ್ಲಿ ಶುಂಠಿ ಸಹ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಕ್ಲೀನಾಗಿ ರುಬ್ಕೋಬೇಕು. ರುಬ್ಕೊಂಡ್ಮೇಲೆ ನಾವು ಮಾಡಿದ್ವಲ್ಲ ಅದನ್ನು ರುಬ್ಬಿರೋದನ್ನ ಒಂದು ಪಾತ್ರೆಗೆ ಹಾಕ್ಕೋಬೇಕು. ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೋಬೇಕು. ಸೊ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ ನೀವು ನೋಡ್ಬೋದು ಯಾವ ರೀತಿ ಇದೆ. ಈಗ ನಾನು ನೆಕ್ಸ್ಟ್ ಸ್ಟವ್ ಆನ್ ಮಾಡಿಕೊಂಡು ಅದನ್ನ ಬಿಸಿ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಸೊ ಮೊಸರು ಹುಳಿ ಮಾಡಬೇಕು ಅಂದರೆ ಫ್ರೆಂಡ್ಸ್, ನಮ್ಗೆ ಯಾವಾಗಲೂ ಸಹ ಫ್ರೆಶ್ಶು ಕೋಕೋನಟ್ನ, ತೆಂಗಿನಕಾಯಿನ ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಸಹ ಇಲ್ಲಿ ಪಕ್ಕದಲ್ಲಿ ಫ್ರೈ ಆಗ್ತಾಯಿದೆ. ನೋಡ್ಬೋದು ಫ್ರೆಂಡ್ಸ್ ಯಾವ ರೀತಿ ಫ್ರೈ ಆಗ್ತಾಯಿದೆ ಇದು ಅಂತ. ಸೊ ಅದು ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ ಅಂತ ಇಲ್ಲಿ ನಾವು ಇಟ್ಕೊಂಡಿದ್ವಲ್ಲ ಅದನ್ನು ಕ್ಲೀನಾಗಿ ಇದು ಮಾಡ್ಕೊಂಡು ನಾನು ಫ್ರೈ ಮಾಡ್ಕೊಂಡಿರೋವಂಥ ಬದನೆಕಾಯಿನ ಇದರಲ್ಲಿ ಮಿಕ್ಸ್ ಮಾಡಿಕೊಂಡೆ ಹಾಕ್ಕೋಬೇಕು. ಹಾಕ್ಕೊಂಡು ಸೊ ಅದರಲ್ಲಿ ನಾವು ಅರ್ಧಂಬರ್ಧ ಫ್ರೈ ಮಾಡಬೇಕು, ಪೂರ್ತಿ ಫ್ರೈ ಮಾಡೋದು ಬೇಡ. ಯಾಕೆಂದರೆ ಇಲ್ಲೂ ಸಹ ಅದು ಚೆನ್ನಾಗಿ ಬಾಯ್ಲ್ಡ್ ಆಗುತ್ತೆ. ಸೊ ಇದನ್ನು ಒಂದು ಫ್ಯೂ ಮಿನಿಟ್ಸ್ ಬಾಯ್ಲ್ಡ್ ಆಗೋದಕ್ಕೆ ಬಿಡಬೇಕು. ನೋಡಿ ಫ್ರೆಂಡ್ಸ್, ಯಾವ ರೀತಿ ನಾನು ಅದನ್ನು ಬಾಯ್ಲ್ಡಿಂಗ್ ಬಿಟ್ಟಿದ್ದೀನಿ. ಸೊ ನನ್ನ ವೀಡಿಯೋಸ್ಗಳೆಲ್ಲ ನೀವು ನೋಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು ಫ್ರೆಂಡ್ಸ್. ದಯವಿಟ್ಟು ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಹೀಗೆ ನನ್ನ ಚಾನಲ್ ಮೇಲೆ ಇರಲಿ. ಸೊ ಈಗ ಇದು ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಸೊ ನೋಡ್ಬೋದು ಫ್ರೆಂಡ್ಸ್, ಆ ಪೀಸಸ್ಸು ಎಷ್ಟು ದಪ್ಪ ನಾನು ಕಟ್ ಮಾಡಿದ್ದೆ. ಸೊ ಫ್ರೆಂಡ್ಸ್, ನಾನು ಇಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಎಣ್ಣೆ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೊಂದು ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಇಂಗು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಫ್ರೆಂಡ್ಸ್, ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಕರಿಬೇವಿನ ಸೊಪ್ಪು ಹಾಕಿ ಅದನ್ನು ಒಂದು ಸ್ವಲ್ಪ ಶಾಲೋ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಒಗ್ಗರಣೆನ ಬಿಸಿ ಮಾಡಬಾರ್ದು. ಬಿಸಿ ಮಾಡಿದ್ರೆ ನಾವು ಸಾಸಿವೆ, ಜೀರಿಗೆ ಎಲ್ಲ ಹಾಕಿರ್ತೀವಿ, ಅದೆಲ್ಲ ಸೀದೋಗ್ಬಿಟ್ರೆ ಟೇಸ್ಟ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ನಾನು ಒಗ್ಗರಣೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಆಫ್ ಮಾಡಿದ್ದೀನಿ. ಪಕ್ಕದಲ್ಲಿ ಈಗ ನಾನದು ಮಾಡಿರೋದಕ್ಕೆ ಮೊಸರು ಹುಳಿಗೆ ಮೊಸರು ಬೆರೆಸ್ಕೊತಾ ಇದ್ದೀನಿ. ಸೊ ನೀವು ನೋಡ್ಬೋದು ಫ್ರೆಂಡ್ಸ್ ಯಾವ ರೀತಿ ಮೊಸರು ಬೆರೆಸಿದ್ದೀನಿ ಅದಕ್ಕೆ. ಸೊ
ಸೊ ನಾವು ಮೊಸರು ಬೆರೆಸ್ಬೇಕಾದ್ರೆ ನಾವಿಲ್ಲಿ ಸ್ಟವ್ ಆಫ್ ಮಾಡ್ಕೋಬೇಕು. ಆಫ್ ಮಾಡಿರೋ ಸ್ಟವಲ್ಲೇ ನಾವು ಮೊಸರು ಬೆರೆಸ್ಕೋಬೇಕು, ಇಲ್ಲಾಂದರೆ ಮೊಸರೆಲ್ಲ ಒಂಥರ ನೀರು ಬಿಡೋ ಚಾನ್ಸಸ್ ಇರುತ್ತೆ. ಸೊ ಈಗ ನೀವು ನೋಡ್ಬೋದು ಯಾವ ರೀತಿ ನಾವು ಮಾಡಿರೋಂಥ ಮೊಸರು ಹುಳಿಗೆ ಒಗ್ಗರಣೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಎಲ್ಲ ಪ್ರೋಸೆಸ್ ನಾನು ಮಾಡಬೇಕಾದ್ರೆ ಫ್ರೆಂಡ್ಸ್ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಸೊ ನಾವು ಮೊಸರು ಬೆರೆಸಿದ್ಮೇಲೆ ಯಾವುದೇ ಕಾರಣಕ್ಕೂ ಮತ್ತೆ ಸ್ಟವ್ ಆನ್ ಮಾಡಬಾರ್ದು, ಯಾಕಂದರೆ ಬಿಸಿಗೆ ಏನಾಗುತ್ತೆ ಮೊಸರು ನೀರು ಬಿಟ್ಕೊಳ್ಳುತ್ತೆ. ಸೊ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಯಾವ ರೀತಿ ಮಾಡಿದ್ದೀನಿ ನಾನು. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನನ್ನ ವೀಡಿಯೋಸ್ನ, ಮತ್ತು ನನ್ನ ವೀಡಿಯೋಸ್ನ ಫುಲ್ ವಾಚ್ ಮಾಡಿ ಅಂತ. ಈಗ ನೋಡಿ ನಾವು ಅದನ್ನು ಕ್ಲೀನಾಗಿ ರೈಸ್ ಜೊತೆಯಲ್ಲಿ ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಸೊ ಬದನೆಕಾಯಿಗಳು ನೋಡಿ ನಾನು ಆವಾಗ ಕಟ್ ಮಾಡಿದಾಗ ಅಷ್ಟು ದೊಡ್ಡದಾಗಿ ಕಾಣಿಸ್ತಿತ್ತು, ಎಲ್ಲ ಮಾಡಿದ್ಮೇಲೆ ಅದ್ರ ಸೈಜ್ ಎಷ್ಟು ಕಮ್ಮಿ ಆಗಿದೆ ಅಂತ. ಸೊ ಇಟ್ಸ್ ವೆರಿ ಟೇಸ್ಟಿ ಇತ್ತು ಫ್ರೆಂಡ್ಸ್, ನೀವು ಸಹ ಟ್ರೈ ಮಾಡಿ. ಈಗ ಬೇಸಿಗೆಗಾಲ ಮೊಸರು ಹುಳಿ ಇಂಥದ್ದೆಲ್ಲ ಮಾಡ್ತಾಯಿರಿ ಅಂತ ನಾನು ನನ್ನ ನೆಕ್ಸ್ಟ್ ವೀಡಿಯೋನಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ. ಸೊ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್, ಹ್ಯಾವ್ ಎ ನೈಸ್ ಡೇ.